ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ಅವರ ಇಷ್ಟದ ಅಡುಗೆಯನ್ನು ಅವರ ಬಳಿಯೇ ಸಿದ್ಧಪಡಿಸಿ ಅವರ ಪರಿಚಯ ಜೀವನದ ಕಥೆಗಳನ್ನು ನಿಮಗೆ ತೋರಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ನಾವು ಇವತ್ತು ಮಣಿಪಾಲ್ ಸಿಟಿ ಬಳಿಯಲ್ಲಿರುವ ಹಚ್ಚ ಹಸಿರಿನ ನಿಸರ್ಗದ ಮಧ್ಯೆ ಇರುವ ಗೀತಾ ಭಾಗವತ್ ಅವರ ಮನೆಗೆ ಬಂದಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಹಾಗೂ ನಿಕ್ಸ್ ಮಸಾಲ ಅರ್ಪಿಸುವ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2ನೇ ಎಪಿಸೋಡ್. ನಾವು ಒಂದು ಅತಿಥಿಯಾಗಿ ಶಶಾಂಕ್ ಭಟ್ ಅವರ ಮನೆಗೆ ಬಂದಿದ್ದೇವೆ. ಬನ್ನಿ, ಅವರು ಏನು ಅಡುಗೆ ಮಾಡ್ತಾರೆ, ಅವನು ಏನು ಸ್ಪೆಷಲ್, ಮತ್ತು ಅವರ ದಿನಚರಿ ಹೇಗಿರ್ತದೆ, ಮತ್ತು ಅವರ ಪರಿಚಯ ಎಲ್ಲ ಮಾಡ್ಕೊಳ್ಳೋಣ. ಬನ್ನಿ. ನಮಸ್ತೆ. ನಿಮ್ಮ ಮನೆಯಿಂದ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಗೀತಾ ಅಂತ. ನಾನು ನಿಮ್ಮ ಕೊಲೀಗ್ ಶಶಾಂಕ್ ಅಮ್ಮ. ನಮ್ಮದೊಂದು ಸಣ್ಣ ಮಟ್ಟಿನ ಒಂದು ಅಡುಗೆ ಮಾಡುವ ಅಂತ ಎಣಿಸಿದ್ದೇವೆ. ಏನು ಸ್ಪೆಷಲ್ ಮಾಡ್ತೀರಿ ಇವತ್ತು? ಏನಿಲ್ಲ, ಒಂದು ನೀರುಳ್ಳಿದು ಸಿಹಿ ಖಾರ ಹುಳಿ ಗೊಜ್ಜು. ಓಕೆ, ಇವತ್ತು ನೀರುಳ್ಳಿ ಗೊಜ್ಜು ಮಾಡ್ತಾರೆ. ನೀರುಳ್ಳಿ ಗೊಜ್ಜು ನಾರ್ಮಲ್ ಯಾರು ಮಾಡ್ಬೋದು, ಆದರೆ ಪ್ರತಿಯೊಬ್ಬರು ಮಾಡುವಾಗ ರೆಸಿಪಿ ಒಂದೊಂದು ಟೇಸ್ಟ್ ಇರ್ತದೆ, ಒಂದೊಂದು ರುಚಿ ಬೇರೆ ಇರ್ತದೆ, ಒಂದೊಂದು ಮೆಥಡ್ ಬೇರೆ ಇರ್ತದೆ. ನೋಡುವ ಅವರು ಯಾವ ರೀತಿ ಮಾಡ್ತಾರೆ ಅಂತ ನೋಡುವ ಅಡುಗೆ. ಇವತ್ತಿನ ಎಪಿಸೋಡ್ 2ರಲ್ಲಿ ಸ್ಪೆಷಲ್ ಈರುಳ್ಳಿ ಗೊಜ್ಜು ಮಾಡಲಿಕ್ಕೆ ಇವರು ಐಟಮ್ ಸಾಮಗ್ರಿಗಳನ್ನು ರೆಡಿ ಮಾಡಿದ್ದಾರೆ. ಹೇಳ್ಬೋದಾ ಏನೆಲ್ಲ? ನೀರುಳ್ಳಿ ಗೊಜ್ಜು ಮಾಡಲಿಕ್ಕೆ ಮೊದಲನೇದಾಗಿ ನೀರುಳ್ಳಿ ಕಟ್ ಮಾಡಿ ಸಣ್ಣದು ಕಟ್ ಮಾಡಿ ಇಡಬೇಕು. ಓಕೆ, ಎಷ್ಟು ಈರುಳ್ಳಿ ಇದೆ ಇದರಲ್ಲಿ? ಇದೊಂದು 4 ನೀರುಳ್ಳಿ ಉಂಟು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಚೆನ್ನಾಗಿ ಇಟ್ಟಿರೋದು, ಸರಿ. ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಮತ್ತೆ ಟೇಸ್ಟಿಗೆ ತಕ್ಕಷ್ಟು ಬೆಲ್ಲ, ಓಕೆ. ಒಂದು ದೊಡ್ಡ ಲಿಂಬೆ ಗಾತ್ರದ ಹುಣಸೆ ಹುಳಿ, ಸರಿ. ಮತ್ತೆ ಘಾಟಿ ಮೆಣಸು, ಓಕೆ. ಇಷ್ಟು ಬೇಕಾದ ಸಾಮಾನು. ಓಕೆ ಓಕೆ ಓಕೆ. ಇನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡುವ? ಹೌದು, ಸರಿ. ಓಕೆ. ಮೊದಲಿಗೆ ಗ್ಯಾಸ್ ಒರೆಸಿ ಇದು ಮೆಣಸನ್ನು ತೆಂಗಿನ ಎಣ್ಣೆ ಹಾಕಿ ಹುರಿಬೇಕು. ಹುರಿದಾದ್ಮೇಲೆ ಚಂದ ಅದನ್ನು ಗ್ಯಾಸ್ ಆಫ್ ಮಾಡಿ ಅದು ಹುರಿದ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ಆ ಹುಳಿ, ಮೆಣಸು, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು, ಅಡ್ಜಸ್ಟ್ಮೆಂಟ್ ಮಾಡಿ. ಸರಿ. ಈಗ ನಾನು ನನ್ನ ಅಳತೆಯಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಬೆಲ್ಲ, ನಾನಿದು ಆರ್ಗ್ಯಾನಿಕ್ ಬೆಲ್ಲದ ಹುಡಿ ತಗೊಳ್ತಾ ಇದ್ದೇನೆ. ಮತ್ತೆ ಕಮ್ಮಿ ಆದರೆ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಮತ್ತೆ ಸ್ವಲ್ಪ 4 ರಿಂದ 5 ಚಮಚ ಬೆಲ್ಲದ ಹುಡಿಯನ್ನು ಹಾಕಿದ್ದಾರೆ. ಓಕೆ. ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿವಾಗ ಹಾಕೋದು. ನೋಡ್ಲಿಕ್ಕೆ ತುಂಬಾ ಕಾಣ್ತದೆ, ಆಗುವಾಗ ಮಾತ್ರ. ಇದು ಯಾವುದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ? ನಿಮ್ಗೆ ಇಡ್ಲಿ, ದೋಸೆ, ಚಪಾತಿ, ಮತ್ತೆ ರೈಸ್, ಸೇಮಿಗೆ ಕ್ವಿಕ್ ಆಗಿ ಪಟ್ಟು ಒಂದು ಬೆಳಿಗ್ಗೆ. ಇದು ಬಿಸಿ ಮಾಡೋ ಪದಾರ್ಥ ಅಲ್ಲ. ಈಗ ಮಿಕ್ಸಿಗೆ ಹಾಕಿ ಒಂದು ನುಣ್ಣಗೆ ಹುರಿವ. ಇದು ನೈಸ್ ಪೇಸ್ಟ್ ಆಗಬೇಕು. ನೈಸ್ ಆಗಬೇಕು, ತುಂಬಾ ನೈಸ್ ಆಗಬೇಕು, ಹಾಗಾದ್ರೆ ರುಚಿ ಜಾಸ್ತಿ. ಈಗ ತಿನ್ನಾಗಿ ನೈಸ್ ಆಗಿ ಪೇಸ್ಟ್ ಆದ್ಮೇಲೆ ಪಾತ್ರೆಯಲ್ಲಿ ತೆಗೆಯುವುದು ಚಂದ ಮಾಡಿ. ನಿಮಗೆ ಎಷ್ಟು ದಪ್ಪ ಬೇಕು ಕನ್ಸಿಸ್ಟೆನ್ಸಿ, ಅದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೊಳ್ಬೋದು. ನಾನು ನನ್ನ ಅಳತೆಗೆ ಈಗ ದಪ್ಪವಾಗಿ ಮಾಡ್ತಾ ಇದ್ದೇನೆ. ಮಿಕ್ಸಿಗೆ ಒಂಚೂರು ನೀರು ಹಾಕಿ ಹೀಗೆ ಮಾಡಿ ಇದು ಹಾಕಿದರೆ ಈಗ ಚಂದ ಮಾಡಿ ಅದನ್ನು ಮಿಕ್ಸ್ ಮಾಡಿ ಎಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳೋದು. ಒಂಥರ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ತಿಕ್ ಮಾಡ್ಬೋದು. ನಿಮಗೆ ಹೇಗೆ ತಿಕ್ ಬೇಕು ಅದನ್ನು ನೀವು ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೊಳ್ಬೋದು. ಈಗ ನಾನು ಹೇಗೆ ಮಾಡ್ತೇನೆ ಅದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೇನೆ.
ಇದು ನಿಮ್ಗೆ ಫ್ರಿಜ್ ಅಲ್ಲಿ ಇಟ್ಟರೆ ಒಂದು 10 days ಆದ್ರೂ ಅಲ್ಲ 12 days ಆದ್ರೂ ಸಹ ಹಾಳಾಗುದಿಲ್ಲ, ಟೇಸ್ಟು ಹೋಗುದಿಲ್ಲ. ಸಿಂಪಲ್. ಆದ್ರೆ ಕೆಲವರು ಹೇಳ್ತಾರೆ ಹಸಿ ನೀರುಳ್ಳಿ ಹಾಕಿದ್ದನ್ನು ತುಂಬಾ ದಿನ ಇಡಬಾರ್ದು ಅಂತ. ಅದು ನಂಗದು ಬಿಲೀಫ್ ಏನಿಲ್ಲ, ನಾನು ಮಾಡ್ತೇನೆ. ನಾವು ಸಣ್ಣದಿರುವಾಗದಿಂದ ನನ್ನ ಅಮ್ಮ ಮಾಡಿಕೊಂಡು ಬಂದ ಇದು ಡಿಶ್. ಹೌದು, ಇದಕ್ಕೆ ನಮ್ಗೆ ಮುಂಚೆ ಫ್ರಿಜ್ ಎಲ್ಲ ಇರಲಿಲ್ಲ. ನಾವು ಇದನ್ನು ಮಾಡಿಕೊಂಡು ನೀರಿನಲ್ಲಿಟ್ಟು ನಾವು ಒಂದು 4-5 ದಿವಸ ತಿಂದದ್ದು ಉಂಟು. ಅಮ್ಮನ ರೆಸಿಪಿ. ನಾನು ಇದು ರೆಸಿಪಿ ನೋಡಲಿಲ್ಲ, ನಾನು ಫಸ್ಟ್ ಟೈಮ್ ನೋಡುದು. ಈಗ ಇದು ಕಡ್ದದ್ದಕ್ಕೆ ಈಗ ಹಚ್ಚಿಟ್ಟ ನೀರುಳ್ಳಿಯನ್ನು ಬೆರೆಸ್ತಾ ಇದ್ದೇನೆ. ನೀರುಳ್ಳಿ ಸಹ ಹಾಗೆ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಬೋದು. ಅಷ್ಟೇ ಅಂತ ಏನೇ ಇದರಲ್ಲಿ ಇದಿಲ್ಲ, ಎಂತ ರೆಸ್ಟ್ರಿಕ್ಷನ್ ಆಗೇನಿಲ್ಲ. ನಿಮ್ಗೆ ತುಂಬಾ ನೀರುಳ್ಳಿ ಹಾಕ್ಬೇಕು, ಒಳ್ಳೆ ಬಾಯಿಗೆ ಸಿಕ್ಬೇಕು ನೀರುಳ್ಳಿ ಅಂತ ಆದ್ರೆ ಜಾಸ್ತಿ. ಹೌದು, ನಾನಂದ್ರೆ ನನ್ನದೊಂದು ಅಳತೆಗೆ ಮಾಡಿದ್ದೇನೆ. ಮತ್ತೆ ಉಪ್ಪು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವರಿಗೆ ಸ್ವೀಟ್ ಜಾಸ್ತಿ ಬೇಕು, ಕೆಲವರಿಗೆ ಖಾರ ಜಾಸ್ತಿ ಬೇಕು ಅಂತವರು ಅವರವರ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಬೋದು. ನಮ್ಮದೇನು ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತಿಲ್ಲ. ಆದರೆ ರೆಸಿಪಿ ಮಾಡೋ ಕ್ರಮ ಹೀಗೆ. ಮತ್ತೆ ನಿಮ್ಮ ಹೆಸರು ನಾನು ಕೇಳಲಿಕ್ಕೆ ಮರ್ತದೆ ಫಸ್ಟಿಗೆ. ನನ್ನ ಹೆಸರು ಗೀತಾ ಭಾಗವತ್ ಅಂತ. ನಿಮ್ಮ ಮನೆ? ನಾನು ಹುಟ್ಟಿದ್ದ ಉಡುಪಿಯಲ್ಲಿ, ಈಗ ಉಡುಪಿಯಲ್ಲೇ ಇದ್ದೇನೆ. ಸರಿ. ಮತ್ತೆ ಮಕ್ಕಳು ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು, ಒಂದು ಹುಡುಗಿ ಒಂದು ಹುಡುಗ. ಹುಡುಗಿ ಮದುವೆ ಆಗಿ ಈಗ ಅಬುದಾಬಿಯಲ್ಲಿದ್ದಾಳೆ, ಅವಳೇ ಇದು ಮನೆ ಮಾಡಿಕೊಟ್ಟದ್ದು. ಹುಡುಗ ನಮ್ದು ನಿಮ್ಮ ಕೊಲೀಗ್, ನಿಮ್ಗೆ ಗೊತ್ತಿರ್ಬೋದು. ಅವರು ಕರೆದಿದ್ರು ನಮ್ಮ ಮನೆಗೆ ಸಹ ಬನ್ನಿ ಒಂದು ರೆಸಿಪಿ ಮಾಡಿ ಅಂತೇಳಿ. ಈಗ ನಿಮ್ದಿದು ಉಳಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಂಟಲ್ಲ, ಕೊತ್ತಂಬರಿ ಸೊಪ್ಪು, ಅದನ್ನು ಸಪೂರ ಕಟ್ ಮಾಡಿ ಹಾಕೋದು. ಮತ್ತೆ ನೀವು ಫಸ್ಟಿಗೆ ಯಾವುದು ಅಡುಗೆ ಮಾಡಿದ್ದಂತ ಉಂಟು? ನನಗೆ ಆ್ಯಕ್ಚುಲಿ ಅಡುಗೆ ಸರಿ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಮದುವೆ ಆದ ಮೇಲೆ ಒಂದೊಂದೇ ಕಲ್ತ್ಕೊಂಡು ಬಂದಿದ್ದೇನೆ. ಈಗ ನಾನೀಗ ಕೊತ್ತಂಬರಿ ಸೊಪ್ಪು ಸಪೂರ ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ನಾನು ಕಡಿಯುವಾಗ ಸಹ ಹಾಕಿದ್ದೇನೆ, ಹಾಗೆ ಹೇಳಿದ್ದೇನೆ ನಾನು. ಮತ್ತೆ ಈಗಿನ ಜನರಿಗೆ ಒಂದು ಅಡುಗೆ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ? ಆಕ್ಚುಲಿ ಇದು ಬ್ಯಾಚುಲರ್ಸ್ಗೆ ಒಳ್ಳೇದಂತ ಕಾಣ್ತದೆ ನನಗೆ. ಬಿಸಿ ಮಾಡ್ಲಿಕ್ಕಿಲ್ಲ, ಮತ್ತೆ ತುಂಬಾ ಏನು ವರ್ಕ್ ಇಲ್ಲ ಇದರಲ್ಲಿ, ಹಾಗಾಗಿ ಇದು ಸುಲಭ. ಮತ್ತೆ ನಿಮ್ಗೆ ಕೆಲಸಕ್ಕೆ ಹೋಗುವವರಿಗೆ ಒಂದು 2-3 ದಿವಸಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋದಾದ್ರೆ ಫ್ರಿಜ್ ಇದ್ರೆ ಮಾಡಿದ್ರೆ ನಿಮ್ಗೆ ಅದು ವಿಡಿಯೋ ಮಾಡಿ ಒಂದು ಸ್ವಲ್ಪ ಲೆಂತ್ ಆಗ್ತಾ ಉಂಟು, ಇಲ್ಲಾದ್ರೆ ಅದು ಪಟ್ಟ ಮುಗೀತಿತ್ತೇನೆ, 5 ನಿಮಿಷದಲ್ಲಿ ಮುಗೀತಿತ್ತು. ಖಂಡಿತ ಎಲ್ಲ ರೆಡಿ ಇದ್ರೆ ಒಂದು 5-10 ನಿಮಿಷದ ಕೆಲಸ. ನಿಮ್ಮ ಫೇವರೇಟ್ ಏನಾದರೂ ಡಿಶ್ ಏನಾದರೂ ಉಂಟು ಈಗ ಮನೆಯಲ್ಲಿ ತುಂಬ ಒಳ್ಳೆ ಆಗಿದೆ ನಿಮ್ಮದು ಒಂದು ಸಿಗ್ನೇಚರ್ ಡಿಶ್ ಅಂತ ಹೇಳ್ತಾರಲ್ಲ? ಆ್ಯಕ್ಚುಲಿ ನನ್ನ ಡಿಶ್ಶಿಗೆ ಮಕ್ಕಳು ಅಮ್ಮ ಇದು ಒಳ್ಳೇದಾಗಿದೆ, ಅಮ್ಮ ಇದು ಒಳ್ಳೇದಾಗಿದೆ ಹೇಳ್ತಾರೆ. ಹಾಗಾಗಿ ಇದು ನೀವು ಸಹ ತಿಂದಿರ್ಬೋದು ಅಂತ ಕಾಣ್ತದೆ ನನಗೆ. ಅದೇ ನಿಮ್ಮ ಮಗ ಅಂತ ಕಳಿಸ್ಕೊಡ್ತಾರೆ ಇವರು ನಮ್ಮ ಆಫೀಸಿಗೆಲ್ಲ, ನಾವು ಸಹ ಟೇಸ್ಟ್ ಮಾಡ್ತೇವೆ. ಆಯ್ತು, ಇನ್ನೊಂದು ಇದಕ್ಕೆ ಸಿಂಪಲ್ ಆಗಿ ಒಗ್ಗರಣೆ ಕೊಡುವ. ಕೊಡದಿದ್ರು ನಡೀತದೆ, ಆದ್ರೆ ಅದು ತೆಂಗಿನೆಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಅದಕ್ಕೆ ರುಚಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ನಿಮ್ಮ ಬೆಳಗಿನ ದಿನಚರಿಯೆಲ್ಲ ಹೇಗಿರ್ತದೆ? ಎದ್ದು ಬೆಳಿಗ್ಗೆ ಫಸ್ಟ್ ಎದ್ದು ವಾಕಿಂಗ್ ಏನಾದರೂ ಹೋಗ್ತೀರಾ? ವಾಕಿಂಗ್ ಹೋಗ್ಲಿಕ್ಕೆ ಈಗ ಪುರ್ಸೊತ್ತಿಲ್ಲ. ನನ್ನ ಮಗ 7 ಬರುವಾಗ ನಂಗೆ ತಿಂಡಿ ಕಾಫಿ ಎಲ್ಲ ರೆಡಿ ಇರಬೇಕು. ಅವನು ಮತ್ತೆ ತಿಂಡಿ ಎಲ್ಲ ತಿಂದು ಅವನಿಗೆ ಅವನದ್ದು ದಿನಚರಿ ಉಂಟು. ಹೌದು, ಮಲ್ಟಿ ಟ್ಯಾಲೆಂಟ್ ಶಶಾಂಕ್ ಅವರು 2 ಎಲ್ಲ ಕೆಲಸ ಮಾಡ್ತಾರೆ. ಅವರು ಒಂದು ಅಮೆಝಾನ್ ಎಲ್ಲ ಮಾಡ್ತಾರೆ, ಆಮೇಲೆ ಡೆಲಿವರಿ ಏಜೆಂಟ್, ಆಮೇಲೆ ನಮ್ಮ ಆಫೀಸಿಗೆ ಬರ್ತಾರೆ, ಅಲ್ಲಿಂದ ನೈಟ್ ಶಿಫ್ಟ್ ಮುಗಿಸಿ ಮನೆಗೆ ಬರ್ತಾರೆ. ಜಾಸ್ತಿ ಟೈಮ್ ಸಿಗೋದಿಲ್ಲ. ಇವ್ರದ್ದು ಕೆಲಸ ಸುಮಾರಿದೆ ಹೇಳಬೇಕಾದ್ರೆ. ನ್ಯೂಸ್ ಪೇಪರೆಲ್ಲ ಹಂಚಿದ್ರು, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಈಗ ಕೊನೆಯದಾಗಿ ಒಂದು ಸಣ್ಣ ಒಗ್ಗರಣೆ ಕೊಡುವ. ಅದಕ್ಕೆ ಅದು ಟೇಸ್ಟ್ ತುಂಬ ಜಾಸ್ತಿ ಬರ್ತದೆ ಒಗ್ಗರಣೆ ಕೊಟ್ಟು. ಒಂದು ಎಣ್ಣೆ ಎಷ್ಟು ಎಣ್ಣೆ ಅಂದರೆ ಎಷ್ಟು ಅಂತಲ್ಲ, ಒಂದು 3-4 ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, ಹಾಕಿ. ಯಾವುದು ಎಣ್ಣೆ? ನಾವು ತೆಂಗಿನ ಎಣ್ಣೆ ಪ್ರತಿಯೊಂದಕ್ಕೂ. ಚಂದ ಬಿಸಿ ಆದಮೇಲೆ ಸಾಸಿವೆ, ಅಂದಾಜು 1 ಟೀ ಸ್ಪೂನ್ ಇದೆ. ಅದು ಸಹ ನಿಮ್ಗೆ ಹೇಳಿದ್ನಲ್ಲ, ಇದಕ್ಕೆ ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತ ನೀವು ಇಷ್ಟು ಹಾಕಿದ್ರು ಸಹ ಆಗ್ತದೆ. ಸರಿ. ಒಳ್ಳೆ ಪಟ 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 ಆದ್ಮೇಲೆ ಗೊಜ್ಜಿಗೆ ಹಾಕಿ
ಇದಕ್ಕೆ ಬೇರೆ ಏನಿಲ್ಲ, ಸಾಸಿವೆ ಮಾತ್ರ. ಸಾಸಿವೆ, ಕರಿಬೇವು ಹಾಕ್ಬೋದು, ಆದ್ರೆ ಕರಿಬೇವು ಹಾಕಿದ್ರೆ ಕೆಲವರಿಗೆ ಆಗುದಿಲ್ಲ, ಬಾಯಿಗೆ ಸಿಗ್ತದಂತ ಅದನ್ನೆಲ್ಲ ಹೀಗೆ ಹೆಕ್ಕಿಡ್ತಾರೆ. ಅದಕ್ಕೋಸ್ಕರ ನನ್ನ ಮಗ ಅಂತೂ ಅದು ಕರಿಬೇವು ಎಲ್ಲ ಅದ್ರಲ್ಲಿ ಇಷ್ಟು ಸಹ ಹೆಕ್ಕಿರ್ತಾರೆ. ಮತ್ತೆ ಆಯ್ತು, ಸಿಹಿ ಅಂತ ಒಂದು ಒಗ್ಗರಣೆ ಬಿಟ್ರೆ ಆಯ್ತಲ್ಲ. ಇವತ್ತು ನಾನು ಇವತ್ತು ಸಂಡೇ ಸ್ಪೆಷಲ್ ಅಂತ ಒಂದು ಸೇಮಿಗೆ ಮಾಡಿದ್ದೇನೆ. ಹೌದಾ? ನೀವು ಸಹ ಇದು ಗೊಜ್ಜು ತಕೊಂಡು ಸೇಮಿಗೆ ತಿಂದು ನೋಡಿ ಹೇಗಂತೇಳಿ. ಸಾಧಾರಣ ಯಾವುದು ಕೂಡ ತಿಂಡಿ ಕಾಂಬಿನೇಷನ್ ಆಗ್ತದೆ ಸೂಪರ್. ಖಾಲಿ ನಿಮ್ದು ವೈಟ್ ರೈಸಿಗೆ ಒಳ್ಳೇದಾಗ್ತದೆ. ನನ್ನ ಮಗ ಭಾರಿ ಇಷ್ಟಪಡ್ತಾನೆ. ನೀರ್ ದೋಸೆ, ಉದ್ದಿನ ದೋಸೆ, ಇಡ್ಲಿ. ನಿಮ್ಮ ಪ್ರಕಾರ ಇದಕ್ಕೆ ಬೆಸ್ಟ್ ಮ್ಯಾಚ್ ಅಂತ ಯಾವ್ದು ಇರ್ಬೋದು? ನನ್ನ ಪ್ರಕಾರ ಬೆಸ್ಟ್ ಮ್ಯಾಚ್ ಉದ್ದಿನ ದೋಸೆ. ಉದ್ದಿನ ದೋಸೆ. ನೀವು ಕೂಡ ಉದ್ದಿನ ದೋಸೆ ಮಾಡಿದ್ರೆ ಈ ಗೊಜ್ಜು ಒಂದು ಮಾಡಿ ಟೇಸ್ಟ್ ನೋಡಿ, ಮತ್ತೆ ಹೇಗುಂಟ ನಮಗೆ ಕಮೆಂಟ್ ಮಾಡಿ ಹೇಳಿ. ನೀರು ದೋಸೆ ಹಿಟ್ಟು ಉಂಟು, ಅದು ಬೇಕಾದ್ರೆ ಟೇಸ್ಟ್ ಮಾಡ್ಬೋದು. ಓಕೆ. ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಕ್ಸ್ ಮಸಾಲ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಇವರು ಸ್ಪಾನ್ಸರ್ ಮಾಡಿರ್ತಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ನೋಡಿ, ಇಲ್ಲಿ ಸಾಂಪ್ರದಾಯಿಕವಾಗಿ ತಿನಿಸುವ ಒಂದು ಒತ್ತು ಶಾವಿಗೆ ಅಲ್ಲ? ಹೌದು. ಒತ್ತು ಶಾವಿಗೆ ಮಾಡಿದ್ದಾರೆ. ಇದರದ್ದು ಪ್ರಿಪರೇಷನ್ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಇವರ ಹತ್ರ ಕೇಳು. ಇದೀಗ ಇದು ಪ್ಲೇಟಿಗೆ ಹಾಕ್ತೇನೆ, ಮತ್ತೆ ಪ್ರಿಪರೇಷನ್ ಹೇಳ್ತೇನೆ. ಇದು ಬೆಳ್ತಿಗೆ ಅಕ್ಕಿ ಒಂದು 3-4 ಗಂಟೆ ನೆನೆಸೋದು. ನೆನೆಸಿ ಅದಕ್ಕೆ ಅಳತೆ ಹೇಗಂದ್ರೆ ಮುಂಚಿನವ್ರದ್ದು, 1 ಸೇರು ಅಕ್ಕಿಗೆ ಒಂದು ದೊಡ್ಡ ತೆಂಗಿನಕಾಯಿ, ಅದ್ರದ್ದು ಕಪ್ಪು ಎಲ್ಲ ಹಾಕ್ಬಾರ್ದು, ಅಡಿದ್ದು ಮೇಲೆ ಬಿಳಿ. ಹೌದು, ಅದು ಸ್ವಲ್ಪ ಕಮ್ಮಿ ಆದ್ರೆ ಒಂದು ಅರ್ಧ ಗಡಿ ಹಾಕ್ಬೋದು. ಅದಕ್ಕೆ ಎಷ್ಟು ತೆಂಗಿನಕಾಯಿ ಹಾಕ್ತಾರೆ ನೀವು ಅಷ್ಟು ರುಚಿ ಇದಕ್ಕೆ. ಹಾಗೆ 1 ಸೇರು ಅಕ್ಕಿಗೆ 1 ತೆಂಗಿನಕಾಯಿ ಹಾಕಿ ಚಂದ ಸರಿ ನಯಾ ಕಡ್ದು ಅದನ್ನು ಬಾಣಲೆಯಲ್ಲಿ ಮುಚ್ಚಿ ಮತ್ತೆ ಗಟ್ಟಿ ಆದ ಕೂಡಲೇ ಉಂಡೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡುದು. ಈ ನಮ್ಮ ಇಡ್ಲಿ ನಾವು ಬೇಯಿಸ್ತೇವಲ್ಲ ಹಾಗೆ. ಆಮೇಲೆ ನಿಮ್ಮ ಈ ಸೇಮಿಗೆ ಸೇಮಿಗೆ ಮಿಷಿನ್ ಅಲ್ಲಿ ಹಾಕಿ ಒತ್ತುದು. ನೋಡಿ, ಇದು ಎಲ್ಲಿ ಕೂಡ ಅದು ಸಿಗ್ಲಿಕ್ಕಿಲ್ಲ ನಿಮ್ಗೆ ಮುಂಚಿನ ಕಾಲದ. ಇದು ತುಂಬಾ ನಂಗೆ ಒಂದು 60 ವರ್ಷ ಹಿಂದಿದ್ದ ಅಂತ ಇದು. 60 ವರ್ಷ ಅಲ್ಲಿಂದ ನೀವು ಇದೇ? ಹೌದು ಹೌದು ಹೌದು. ಈಗಲೂ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ನನ್ನ ಮಟ್ಟಿಗೆ ಒಳ್ಳೇದಾಗ್ತದೆ ಅಂತ ನಾನು ಎಣಿಸ್ತೇನೆ. ಮತ್ತೆ ನೀವು ತಿಂದು ಮತ್ತೆ ಅದರ ಅನಿಸಿಕೆ ಹೇಳ್ಬೋದು. ನೋಡಿ, ಅದ್ಭುತವಾದಂತಹ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ. ಬ್ಯಾಚುಲರ್ಸ್ಗಳಿಗೆ ಹೇಳಿ ಮಾಡಿಸಿದ ಅಡಿಗೆ. ಪಟ್ಟ ಒಂದು 5 ನಿಮಿಷದಲ್ಲಿ ರೆಡಿಯಾಗಿರ್ತದೆ. ಒಂದು ಅನ್ನಕ್ಕೂ ತಿಂಡಿಗೂ ಮತ್ತೆ ತೆಗೆದು ಇಡ್ಬೋದು, 1 ವಾರ ತನಕ ತೆಗೆದು ಇಡ್ಬೋದು ಅಂತ ಹೇಳ್ಬೋದು ಹೇಳಿದ್ದಾರೆ. ನಾನು ತೆಗೆದಿಡ್ತೇನೆ, ಬೇರೆಯವ್ರದ್ದು ಅನಿಸಿಕೆ ನಂಗೆ ಗೊತ್ತಿಲ್ಲ. ಇದು ನಮ್ಮ 2ನೇ ಎಪಿಸೋಡ್ ಆದ್ದರಿಂದ ನಮಗೆ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ, ನಿಮ್ಗೆ ನಮ್ಮ GSB ಸ್ಪೆಷಲ್ ಅವರು ಹೇಳ್ತಾರೆ, GSB ಸ್ಪೆಷಲ್ ಕೊಂಕಣಿಸ್ಗಳದ್ದು ಇದು ರೆಸಿಪಿ ನಿಮಗೆ ಅದು ಮಾಡಿ ತೋರಿಸ್ತೇನೆ ನಿಮಗೊಂದು ಅಂತ ಹೇಳಿದ್ದಾರೆ. ಹಾಗೆ ನಾವು ಬಂದಿದ್ದೇವೆ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ. ನಮಗೊಂದು ಮಾಡಿ ತೋರಿಸ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀರಿ, ಅದಕ್ಕೊಂದು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬನ್ನಿ, ಈಗ ಟೇಸ್ಟ್ ಮಾಡೋ ಸಮಯ ಹೇಗಾಗಿದೆ ಅಂತ ಹೇಳಿ ನೋಡೋ. ಈರುಳ್ಳಿ ಗೊಜ್ಜು ಮತ್ತು ಶಾವಿಗೆ, ಒತ್ತು ಶಾವಿಗೆ GSB ಕೊಂಕಣಿ ಅವರ ಸ್ಪೆಷಲ್. ಸೂಪರ್. ಇದು ಈರುಳ್ಳಿ ಹಸಿ ಹಸಿ ಬಾಯಿಗೆ ಸಿಗುವಾಗ ಒಳ್ಳೆ ಕ್ರಿಸ್ಪಿ ಕರ್ಕೊಂಡು. ಅದಕ್ಕೂ ಇನ್ನೊಂದು ಸ್ಪೆಷಲ್ ನೋಡಿ, ಇದು ತುಪ್ಪ, ತೆಂಗಿನೆಣ್ಣೆ. ಓಕೆ, ಶೇಮಿಗೆದ್ದು. ನೀವು ಕೂಡ ಇದು ಮನೆಯಲ್ಲಿ ಹೀಗೆ ಟ್ರೈ ಮಾಡಿ, ಆಮೇಲೆ ನಮಗೆ ತಿಳಿಸಿ ಕಮೆಂಟಲ್ಲಿ ಹೇಗಾಗಿದೆ ಅಂತೇಳಿ. ಮತ್ತೆ ಇವರಿಗೆ ಧನ್ಯವಾದ ಸಹ ಹೇಳಿ, ಒಂದು ರೆಸಿಪಿ ಹೇಳಿದ್ದಕ್ಕೆ ಧನ್ಯವಾದ. ನಿಕ್ಸ್ ಮಸಾಲ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಇವರ ಪ್ರೆಸೆಂಟ್ಸ್ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮ ಮಾಡಿದ್ವಿ. ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಕಡೆಯಿಂದ ಒಂದು ಸಣ್ಣ ಕೊಡುಗೆ ಕೊಟ್ಟಿದ್ದಾರೆ ಇವರಿಗೆ. ಥ್ಯಾಂಕ್ ಯು. ಓಪನ್ ಮಾಡಿ. ಸೂಪರ್. ಲೈವ್ ಪ್ಲಾಂಟ್. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸಣ್ಣದಾಗಿ ಅವ್ರ ಮನೆಗೆ ಬೇಕಾದಷ್ಟು ತರಕಾರಿ ಪ್ರೊಡಕ್ಷನ್ ಮಾಡಿ ಮನೆಯಲ್ಲಿ ಒಂದು ಕೃಷಿ ಅಂತ ಮಾಡಿ ಮತ್ತು ಗಿಡವನ್ನು ಇನ್ನಷ್ಟು ನೀಡಿರಿ. ಮತ್ತು ನಿಕ್ಸ್ ಮಸಾಲ ಅವರು ಒಂದು ಸಣ್ಣ ಗಿಫ್ಟ್ ಹ್ಯಾಂಪರನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು. ಇದು ಗರಂ ಮಸಾಲೆ ಎಲ್ಲ ಇದೆ ನೋಡಿ, ಯೂಸ್ ಮಾಡಿ. ಸರಿ.
ಟೇಸ್ಟ್ ಹೇಗೆ ಅಂತ ಹೇಳಿ ನಮಗೆ ಹೇಳಿ, ನಾವು ಹೇಳ್ತೇವೆ, ಮತ್ತು ನೀವು ಕಮೆಂಟ್ ಬೇಕಾದ್ರೆ ಮಾಡ್ಬೋದು. ಓಕೆ. ನಿಕ್ಸ್ ಮಸಾಲದ ಸ್ಪೆಷಾಲಿಟಿ ದಾದ ಪಂಡ ನಿಕ್ಸ್ ಮಸಾಲದ ನೋ ಆಡೆಡ್ ಕಲರ್ಸ್, ನೋ ಆಡೆಡ್ ಫ್ಲೇವರ್ಸ್, ನೋ ಆಡೆಡ್ MSG and no added preservatives. 2025 ನಿಕ್ಸ್ ಮಸಾಲ ಆಲ್ ಓವರ್ ಇಂಡಿಯಾ ಸಪ್ಲೈ ಮಲ್ತೊಂದುಂಡು. ಸ್ಪೆಷಲಿ ರೀಸೆಂಟ್ ಟೈಮ್ಸ್ ಮುಂಬೈಡ್ ನಿಕ್ಸ್ ಮಸಾಲಾಗ ಭಯಂಕರ ಡಿಮಾಂಡ್ ಉಂಡು. ನಿಕ್ಲೆಗ್ಲ ನಿಕ್ಸ್ ಮಸಾಲ ಆರ್ಡರ್ ಮಲ್ಪೆರೆತ್ತಂಡ ಡಿಸ್ಪ್ಲೇಡ್ ಬರೋಂದು ಪುನಃ ನಂಬರ್ಗೆ ಕಾಲ್ ಮಂತದ ಆರ್ಡರ್ ಮಲ್ಪೆ. ಈ ನಿಕ್ಸ್ ಮಸಾಲ ಇಲ್ಲಿ ಉಡುಪಿ, ಮ್ಯಾಂಗ್ಳೂರು ಲೋಕಲ್ಸ್ ಎಲ್ಲ ಸಿಗ್ತದೆ, ಹಾಗೂ ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟಲ್ಲೂ ಸಿಗ್ತದೆ. ದಯವಿಟ್ಟು ನಾನು ಕೆಳಗೆ ಅವರ ಕಾಂಟ್ಯಾಕ್ಟ್ ಎಲ್ಲ ಡೀಟೇಲ್ಸ್ ಹಾಕ್ತೇನೆ. ಅವರಿಗೆ ನೀವು ಮಸಾಲ ಐಟಮ್ ಏನಾದರೂ ಬೇಕಾದರೂ ಯಾವುದೇ ರೀತಿಯ ಮಸಾಲೆ ಸಿಗ್ತದೆ, ಸುಮಾರು ಐಟಮ್ ಎಲ್ಲ ಇದೆ. ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ನಿಮಗೆ ತರಿಸ್ಕೊಳ್ಬೋದು. ಹಾಗೆ ಒಂದು ಸರಿ ಇದರ ಟೇಸ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತೀನಿ. ನಮಸ್ತೆ. ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್, ಇವರು ಯಾವುದೇ ಥರದ ಇಂಟೀರಿಯರ್ಸ್ ವರ್ಕ್ಸ್, ವುಡ್ ವರ್ಕ್ಸ್ ಎಲ್ಲ ಮಾಡಿಕೊಡ್ತಾರೆ. ಇವರ ನಂಬರ್ ಕೂಡ ನಾನು ಇಲ್ಲಿ ಕೆಳಗೆ ಕೊಡ್ತೇನೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ಅವರ ಕೆಲವು ಮಾಡಿದ ವರ್ಕ್ಗಳನ್ನು ನಾವು ನಿಮಗೆ ತೋರಿಸ್ತೇವೆ. ಇವರು ನಿಮ್ಮ ಇಷ್ಟ ಆದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದ. ಮತ್ತು ಇವರ ಮಗ ಶಶಾಂಕ್ ಭಟ್, ಇವರ ಶ್ರೀ ವೀರ ವಿನಾಯಕ ನಾಸಿಕ್ ಬ್ಯಾಂಡ್ ಕೂಡ ಇದೆ. ಇವರು ಈ ಚೌತಿ ಮತ್ತು ಮದುವೆ ಈ ಥರ ಬೇರೆ ಬೇರೆ ಕಾರ್ಯಕ್ರಮವನ್ನು ವಹಿಸ್ತಾರೆ. ಇವರದ್ದು ಒಂದು ಟೀಮ್ ಇದೆ, ಬೇಕಾದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ನಂಬರ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇವರಿಗೆ ಸಹ ಒಂದು ಸಪೋರ್ಟ್ ಮಾಡಿ. ಇವರ ವಿಡಿಯೋ ಕೂಡ ನಿಮಗೆ ನಾನು ಹಾಕ್ತೇನೆ, ನೋಡಿ ನಿಮಗೆ ಇಷ್ಟ ಆದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.